ಯಾವತ್ತು ಆಹಾ ಒಡೆರೆಟ್ಟಿ ಗ್ರಾಮದ ಬಣುಸಿದ್ದೇಶ್ವರ ಒಂದು ಜಾತ್ರಾ ನಿಮಿತ್ತವಾಗಿ ಆಹಾ ಇಲ್ಲಿವರೆಗೂ ಹೊರದೇಶಿ ಮತ್ತು ನಾಗೇಶ್ ಅಂತಕ್ಕಂಥ ವಾಕ್ವಾದ ಸಂವಾದ ರೂಪದ ಕಲಾ ತಂಡ ಆಹಾ ಎರಡೂ ಕಲಾ ತಂಡದವರು ಏನ್ ಮಾಡ್ಯಾರಿಪ್ಪ ತಮ್ಮ ಗುರುಗಳು ಎಷ್ಟು ವಿದ್ಯೆ ಕೊಟ್ಟರಟ್ಟರ ಮಟ್ಟಿಗೆ ನಮ್ಮ ಮುಂದ ಆಹಾ ತಮ್ಮ ಸೇವೆಯನ್ನ ಅಚ್ಚುಕಟ್ಟಾಗಿ ಬೀಚಿಟ್ಟದವ್ರಿ ಬಿಚ್ಚಿಟ್ಟದಾರ. ಹಾ ರೀ ಅದಕ್ಕ ನಮ್ಮ ಒಡೆರೆಟ್ಟಿ ಗ್ರಾಮದ ಜಾತ್ರಾ ಕಮಿಟಿ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರ ಏನ್ ಮಾಡ್ಯಾರಿಪ್ಪ ಯಾರು ಹೆಚ್ಚಿಗೆ ಅಂಕಗಳು ಪಡಿತಾರ ಅವ್ರಿಗೆ ಒಂದೊಂದು ಒಂದು ಸವಾಲಕ್ಕ ಒಂದ್ ₹100 ಒಂದು ₹100 ಇಟ್ಟಿದ್ರು. ಹೌದೌದು ಎಷ್ಟಪ್ಪ ಅಂತಂದ್ರ ಎಷ್ಟ್ರಿ ಎಂಟು ಸವಾಲ ಕಟ್ಟಿಸಿದ್ವು ನಾವು. ಹೌದೌದ್ರಿಪ್ಪ ಆದ್ರ ಟೋಟಲ್ ಅವರು ಏನ್ ಮಾಡ್ಯಾರಪ್ಪ ಅಂತಂದ್ರ ₹1,000 ಬಹುಮಾನ ಇಟ್ಟಾರ. ಬಹುಮಾನ ಇಟ್ಟಾರ್ರಿಪ್ಪ ಅದೇ ಪ್ರಕಾರವಾಗಿ ಆಹಾ ಯಾವ ಸಮಾಧಾನ ವಿಚಾರ ಬರಮದೇವರ ಪ್ರಸನ್ನ ಆಹಾ ಸಾಕಿನ ಹೆಬ್ಬಾಳದವರು 8 ಪ್ರಶ್ನೆ ಹಾಕ್ಯಾರ. ಎಂಟ್ರಿ ದುರ್ಗಾದೇವಿ ಗಾಯನ ಸಂಘ ಗೋಲಬಾಯಿ ಅವರು 8 ಪ್ರಶ್ನೆ ಹಾಕ್ಯಾರ. ಹೌದೌದ್ರಿಪ್ಪ 8ರೊಳಗೆ ಏನಪ್ಪಾ ಅಂತ ಇಲ್ಲ ಇದು ಚಲೋ ಐತಿ ಅದು ಹಲೋ 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 ಪ್ಯಾಂಟಿಗೆ ಅಂದ ಶೆಲ್ ಇವಾಗತ್ತಾವ ಸ್ವಲ್ಪ ಜಿಮ್ ಹೋಗತ್ತಾವ ಇದನ್ನ ಹಲೋ ಮತ್ತೊಮ್ಮೆ ಅದ್ರೇ ಹೇಳ್ತಾನ ಶೆಲ್ ಹೋಗತ್ತಾವತ್ತೆ ಅದಕ್ಕ ಆಹಾ ಅವ್ರು 8 ಪ್ರಶ್ನೆ ಹಾಕಿರ ಇವ್ರು 8 ಪ್ರಶ್ನೆ ಹಾಕಿರ. ಆಹಾ ಅವ್ರು ಏನು ಮಾಡ್ರಪ್ಪ ಅಂತಂದ್ರ ಗೊಲಬಾಯಿ ಅವ್ರು ಹಾಕಿರ್ತಕ್ಕಂಥ 8 ಪ್ರಶ್ನೆದೊಳಗ ಅವ್ರು 8ಕ್ಕೆ 8 ಆಚೆ ಕಡೆ ಕಲಾ ತಂಡದವ್ರ ಈಚೆ ಕಡೆ ಅವರು ಹೊಡೆದಾರ. ಆಹಾ ಹೌದಾ? ಯಾರು ಹೊಡ್ದಾರ್ರಿ ಹೆಬ್ಬಾಳದವ್ರು. ಹಿಂಗ ಹೇಳ್ರಿ ಮತ್ ಈಚೆ ಕಡೆ ಅಂತ ಮಾತಿಲ್ಲ ಇಲ್ಲ, ಇವ್ರು ಹಾಕಿರ್ತಕ್ಕಂಥವನ ಅವ್ರು ಹೊಡ್ದಾರ ಹೌದು ಹೆಬ್ಬಾಳದವ್ರು ಹೆಬ್ಬಾಳದವ್ರು ಹೊಡ. ಓ ಮಾತೌತು ಅದಕ್ಕ ಆಹಾ ಅವರು ಹಾಕಿರ್ತಕ್ಕಂಥವ್ರನ್ನ ಈಚೆ ಕಡೆ ಕಲಾ ತಂಡದವ್ರು ಗೋಲಬಾಯಿ ಅವ್ರು ಎಷ್ಟು ಹೊಡೆದಾರು ಅಂತ ಕೇಳಿದ್ರ ಎಷ್ಟು ಹೊಡ್ದವ್ರಿ 8 ಪೈಕಿ 7 ಹೊಡೆದಾರ ಇವ್ರು. ಹೌದನ್ರಿ ಸಣ್ಣ ಒಂದ್ ಕಡಿಮೆ ನಂಬದು ಮಾಯ ಕೊಂಡೈತೆ ಆಗ್ಲಿಲ್ಲ ತಡಿ, ತಡಿ, ತಡಿ. ಇದು ಸರ ನೋಡಿ ಕಲಾವಿದರು ಎಲ್ಲಿ ವಿಚಾರ ಮಾಡಾಕತ್ತಾರ ನೋಡು. ಹೌದಿಲ್ಲ ಆಯ್ತು ಅದಕ್ಕ ಮಾಸ್ತರ್ಗಳು ಇಲ್ಲ ಇದರ ಇಲ್ಲ ಇಲ್ಲ ಬರೋಬ್ಬರಿ ಐತಿಗಪ್ಪ. ಹಲೋ ಹಲೋ ಆಯ್ತು ಅದಕ್ಕ ಯಾವ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಸುಕ್ಷೇತ್ರವಾಗಿರ್ತಕ್ಕಂಥ ನಾಗನೂರ್ ಮಲ್ಲು ಸರ್ ಎಷ್ಟು ಹೊಡೆದಾರ 8ಕ್ಕೆ 8 ಕುಲ್ಲ ಮಾಡ್ಯಾರ. ಹೌದೌದ್ರಿಪ್ಪ ಇನ್ನು ಕ್ಲಿಯರ್ ಕೊಡ್ತೀನಿ. ಇನ್ನು ಕ್ಲಿಯರ್ ಬರೀ ಆದ್ರ ಯಾವ ಬೆಳಗಲಿ ಪರ್ಸು ಅನ್ನ ಎಷ್ಟು ಹೊಡೆದಾನಂತ ಕೇಳಿದ್ರೆ 7 ಹೊಡೆದಾನ. ಈಗ ನಮ್ಗ್ ಲೈನ್ ಐತ್ರಿ ಇದು ಆದೆ ಬರೋಬ್ಬರಿ ಆತ. ಇನ್ನ ಮಟ್ಟ ನಮ್ಗ 1 ಪಾಯಿಂಟ್ಲಿ ಯಾರು ಜಯಶಾಲಿ ಆದ್ರು ಅಂತ ಕೇಳಿದ್ರ ಯಾರಿಪ್ಪ ಈಚೆ ಕಡೆ ಕಲಾ ತಂಡದ ನಾಗನೂರ್ ಮಲ್ಲು ಸರ್ 1 ಪಾಯಿಂಟ್ ಹೆಚ್ಚಾಗ್ಯಾರ. ಈಗ ರೊಕ್ಕ ಹೆಂಗ್ ಭಾಗ ಮಾಡಬೇಕಾಗಿದಪ್ಪ ಅಂತಂದ್ರ ರಾಮಚಂದ್ರ ಸರ್ ನಾವು ಕುಡ್ಕೊಂಡಿದ್ದಕ್ಕೆ ನಿರ್ಣಯ ಕೊಡ್ತೀವಿ. ಅವ್ ಇನ್ನೊಂದ್ ತಾಸ್ ಕೂತು ವಿಚಾರ ಮಾಡಿ ಹೇಳಿ ಅವ್ ಕಾಕಾನು ಆ ಏನಿಲ್ಲ ಅದ ಅವ್ರು ವಿಚಾರ ಮಾಡಿ ಹೇಳ್ತಾರ ಗಬ್ರಿ. ಈಗ 10,000 ನಾವೇನ್ ಮಾಡಿದ್ವಿ 1000 ಕಟ್ಟಿವ ಅಲ್ಲಿ ಎಷ್ಟಾಗೈತಿ. ಈಗ ಏನು ಮಾಡುದಪ್ಪ ಅಂತಂದ್ರ 8ಕ್ಕೆ 8 ಹೊಡೆದ್ರ ಇಲ್ಲಿ ನಾವು ಈಕ್ವಲ್ ಮಾಡಬೇಕಾಗಿದ್ರ 500 ಹೋಗ್ತಿದ್ದು. ಹೌದಿಲ್ಲ? ಅದ್ರಾಗ ಏನಾಗೈತಪ್ಪ ಅಂತಂದ್ರ 1 ಪಾಯಿಂಟ್ ಕಡಿಮೆ ಆಗೈತಿ. ಅದು ಯಾರ್ದ 600 ಕಡೆ ಹೋದವತ್ತಂದ್ರ ಮಲ್ಲು ಸರ್ ಪಾಯಿಂಟ್ ಈ ಗೊಲಬಾಯಿ ರೇಖಾ ಅವ್ರಿಗೆ ಹೆಚ್ಚಾಕೈತ್ರಿ. ಹೌದಿಲ್ಲ? ಹೌದು ಅವ್ರಿಗೆ 100 ಕಡಿಮೆ ಆಯ್ತು. ಕಡಿಮೆ ಆಕೈತ್ರಿ. ನಿಮಗ 600 ಆಯ್ತು, ಅವ್ರಿಗೆ 400 ಆಯ್ತು, ಈಕ್ವಲ್ ಆಯ್ತು. ಅವ್ರ ಬೆಳಿಗ್ಗೆ ನಾವ ಹರ್ಯಾಣ ಮದ್ದಿನ ತಗ ಬಂದ್ರಿ ನಾವ್ ಹೊಸಕ ಇರ್ಲಿ. ಅದಕ್ಕ ಮಂಗಲ್ ಆದ ನಂತರ ಕಮಿಟಿ ಅವನ ರೊಕ್ಕ ಭಾಗ ಮಾಡಿ ಕೊಡ್ತಾರ. ಯಾಕಪ್ಪ ಅಂತಂದ್ರ 1 ಪಾಯಿಂಟ್ ಇದಂದ್ರ ಯಾವ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸುಕ್ಷೇತ್ರವಾಗಿರ್ತಕ್ಕಂಥ ಗೊಲಬಾಯಿ ದುರ್ಗಾದೇವಿ ಗಾಯನ ಸಂಘದವರ ಯಾವ
ಚಿಕ್ಕೋಡಿ ತಾಲೂಕು ಇಟ್ನಾಳ್ ತಮ್ಮಣ್ಣ ಶಿಷ್ಯ ಮಕ್ಕಳಾಗಿರ್ತಕ್ಕಂಥವ್ರು ಹೌದ್ ಒಂದು ಪಾಯಿಂಟ್ದಿಂದ ಜಯಶೈಲಿ ಆಗ್ಯಾರ. ಅವರಿಗೆ ಜೋರಾದ ಚಪ್ಪಾಳಿನ ತಟ್ಟಬೇಕಂತೇಳಿ ನಮ್ಮ ಜಾತ್ರಾ ಕಮಿಟಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಅದಕ್ಕ ಇನ್ನ ಎರಡೂ ಕಲಾ ತಂಡದವರು ಯಾರ್ರಿ ಸರ್ ಸರ್ ನೀವು ಒಂದು ಪದ ಆಡೋದ್ರಿ. ಇನ್ನ ವಾಕ್ವಾದ ಅಂತಕ್ಕಂಥದ್ದು ಮುಗಿದು ಹೋಯ್ತು, ಹೌದಿಲ್ಲ? ಇನ್ನೇನಪ್ಪಾ ಅಂತಂದ್ರ ಹೇಳ್ರಿ ಎಲ್ಲಾ ಶಾಂತರಾಗ್ರಿ. ಸರ್ ಒಂದ್ ಪದ ಆಡ್ತಾರಪ್ರಿ. ಹಾಡ್ತಾರಪ್ರಿ ಸರ ನೀವು ಪದ ಇಲ್ಲ ಕುಣ್ಣ ಕುಣ್ಣ ಏ ಬಾ